ಆಟೋ ಚಾಲಕರೊಬ್ಬರ ಮಗಳು ಬಡತನವನ್ನ ಮೆಟ್ಟಿ ನಿಂತು ಸಾಧನೆಯ ಶಿಖರಕ್ಕೇರಿ ಇದೀಗ ಸಿವಿಲ್ ನ್ಯಾಯಾಧೀಶಿಯಾಗಿ ಆಯ್ಕೆಯಾಗಿ ಗಮನ ಸೆಳೆದಿದ್ದಾರೆ. ಈ ಮೂಲಕ ಕುಟುಂಬದವರಿಗಷ್ಟೇ ಅಲ್ಲದೆ ಇಡೀ ಊರಿಗೂ ರಾಜ್ಯಕ್ಕೂ ಕೀರ್ತಿ ತಂದಿದ್ದಾರೆ. ಇಂತಹದೊಂದು ಅಪರೂಪದ ವಿದ್ಯಮಾನ ಬೆಂಗಳೂರು ಹೊರವಲಯದ ಆನೇಕಲ್ನಿಂದ ವರದಿಯಾಗಿದೆ. ಆನೇಕಲ್ ತಾಲೂಕಿನ ತಿರುಪಾಳ್ಯ ನಿವಾಸಿಯಾದ ನಾಗಿನಿ ಎಲ್ ಎಂಬವರು ಲಕ್ಷ್ಮಣ್ ಮತ್ತು ಮಂಜುಳಾ ದಂಪತಿಯ ದ್ವಿತೀಯ ಪುತ್ರೆ. ತಂದೆ ಲಕ್ಷ್ಮಣ್ ಆಟೋ ಚಾಲಕರಾಗಿದ್ದು ತಾಯಿ ಮಂಜುಳಾ ಹೂವಿನ ವ್ಯಾಪಾರವನ್ನ ಮಾಡ್ತಾ ಇದ್ರು. ಬಾಲ್ಯದಿಂದಲೇ ತಾಯಿ ಜೊತೆ ಸೇರಿ ಹೂವಿನ ವ್ಯಾಪಾರದಲ್ಲಿ ಕೈ ಜೋಡಿಸ್ತಾ ಇದ್ದ ನಾಗಿನಿ ಬಡತನದ ನಡುವೆಯೂ ಓದಿನ ಮೇಲಿನ ಆಸಕ್ತಿ ಕಡಿಮೆ ಮಾಡಲಿಲ್ಲ. ಚೆನ್ನಾಗಿ ಓದ್ತಾ ಇದ್ದ ಆಕೆ ಶಾಲಾ ಕಲಿಕೆಯಲ್ಲಿ ಮುಂದಿದ್ಲು. 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ ನಾಗಿನಿ ನಂತರ ಡಾಕ್ಟರ್ ರಾಮ್ ಮನೋಹರ ಲೋಹಿಯಾ ಕಾಲೇಜಿನಲ್ಲಿ ಕಾನೂನು ಪದವಿಯನ್ನ ಪೂರ್ಣಗೊಳಿಸಿದ್ಲು. ನ್ಯಾಯಾಂಗ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಕ್ಕೇರಬೇಕೆಂಬುದು ನಾಗಿನಿ ತಂದೆಯ ದೊಡ್ಡ ಕನಸಾಗಿತ್ತು. ಆ ಕನಸನ್ನ ನನಸು ಮಾಡುವುದೇ ಗುರಿ ಎಂದು ನಿಶ್ಚಯಿಸಿಕೊಂಡ ನಾಗಿನಿ ಛಲ ಬಿಡದೆ ಸಿವಿಲ್ ನ್ಯಾಯಾಧೀಶರ ಪರೀಕ್ಷೆಗೆ ಸಿದ್ಧತೆ ಆರಂಭಿಸಿದ್ಲು. ಮೊದಲ 2 ಪ್ರಯತ್ನಗಳಲ್ಲಿ ಅಲ್ಪ ಹಿನ್ನಡೆ ಅನುಭವಿಸಿದ್ರು. ಎದೆಗುಂದದೆ 3ನೇ ಪ್ರಯತ್ನದಲ್ಲಿ ನಾಗಿನಿ ಭರ್ಜರಿ ಯಶಸ್ಸನ್ನು ಸಾಧಿಸಿದ್ರು. ಇತ್ತೀಚೆಗೆ ನಡೆದ ಸಿವಿಲ್ ನ್ಯಾಯಾಧೀಶರ ಪರೀಕ್ಷೆಯಲ್ಲಿ 48ನೇ ರ್ಯಾಂಕ್ ಗಳಿಸಿ ನ್ಯಾಯಾಧೀಶಿಯಾಗಿ ಆಯ್ಕೆಯಾಗಿದ್ದಾರೆ. ಪೋಷಕರ ಕಷ್ಟ ಮತ್ತು ಬೆವರಿನ ಬೆಲೆಯನ್ನು ಅರಿತು ನಾಗಿನಿ ಮಾಡಿದ ಸಾಧನೆಗೆ ಈಗ ಎಲ್ಲೆಡೆಯಿಂದ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ತಂದೆಯ ಕನಸನ್ನು ನನಸು ಮಾಡುವುದು ನನ್ನ ಜೀವನದ ಗುರಿಯಾಗಿತ್ತು ಎನ್ನುವ ನಾಗಿನಿ ಈ ಯಶಸ್ಸಿಗೆ ಪೋಷಕರ ತ್ಯಾಗವೇ ಕಾರಣ ಎಂದು ವಿನಯದಿಂದ ಹೇಳ್ತಾರೆ. ಬಡತನವನ್ನ ಮೆಟ್ಟಿ ನಿಂತು ಶ್ರಮ ಮತ್ತು ಸಂಕಲ್ಪದಿಂದ ಸಾಧನೆ ಮಾಡಿದ ನಾಗಿನಿ ಈಗ ಆನೇಕಲ್ ಹಾಗೂ ರಾಜ್ಯದ ಯುವತಿಯರಿಗೆ ಪ್ರೇರಣೆಯಾಗಿದ್ದಾರೆ. ಅವರ ಸಾಧನೆಗೆ ಎಲ್ಲೆಡೆ ಅಭಿನಂದನೆಗಳ ಮಹಾಪೂರ ಹರಿದು ಬರ್ತಾ ಇದೆ.